ಎಲ್ಲ ನೋಡ್ಬೇಕು ಅಂದ್ರೆ ಊರ್ಮಿಳಾ ಪವಾರ್ ಬರ್ದಿರೋ ವಿ ಆಲ್ಸೋ ಮೇಡ್ ಹಿಸ್ಟ್ರಿನ ಒಂದ್ಸಲ ಓದ್ಬೇಕು. ಅದರೊಳಗೆ ಅದರ ಎಲ್ಲದರ ಅದ್ಭುತವಾದ ದಾಖಲೆ ಇದೆ. ಇದೆಲ್ಲ ಯಾಕೆ ಕಾರಣ ಆಯ್ತು ಅಂದ್ರೆ ಅಂಬೇಡ್ಕರ್ ಕೇವಲ ತಮ್ಮ ಮಹಿಳಾ ಪರತೆಯನ್ನ ಬರಹಕ್ಕಷ್ಟೇ ಸೀಮಿತಗೊಳಿಸಲಿಲ್ಲ, ಅದನ್ನ ಕ್ರಿಯೆಗಿಳಿಸಿದ್ರು. ಮಹಾಡ್ ಸತ್ಯಾಗ್ರಹದ ವೇಳೆ ಅಲ್ಲಿ ದೊಂಬಿ ಆಗ್ಬೋದು, ಗಲಾಟೆ ಆಗ್ಬೋದು ಅಂತ ಗೊತ್ತಿದ್ರೂ ಸಹ 500 ಹೆಣ್ಮಕ್ಳು ಮಹಾಡ್ ಸತ್ಯಾಗ್ರಹದ ಚಳವಳಿಯಲ್ಲಿ ಪಾಲ್ಗೊಂಡಿದ್ರು. ಕಾಳಾರಾಮ್ ದೇವಾಲಯ ಪ್ರವೇಶ ಸಂದರ್ಭದಲ್ಲೂ ಕೂಡ ಹೆಣ್ಮಕ್ಳಿದ್ರು. ಮತ್ತು ಅಂಬೇಡ್ಕರ್ ಒಂದು 4 ಪತ್ರಿಕೆಗಳನ್ನ ಹೊರಗೆ ತಂದ್ರು. ಬಹಿಷ್ಕೃತ ಭಾರತ, ಮೂಕನಾಯಕ, ಸಮತಾ ಮತ್ತೆ ಜನತಾ. ಆ ಎಲ್ಲ ಪತ್ರಿಕೆಗಳಲ್ಲಿ ಅವರು ಮುಖ್ಯವಾಗಿ ಚರ್ಚೆಗೆ ಎತ್ಕೊಳ್ತಾ ಇದ್ದಿದ್ದೆ ಮಹಿಳಾ ಇಶ್ಯೂಗಳನ್ನ. ಇದೆಲ್ಲವುದನ್ನು ಅಂಬೇಡ್ಕರ್ ನಿಜವಾಗಿ ಹೇಗೆ ಒಂದು ತಾಯ್ತನದ ಜೀವಾಗಿತ್ತು, ಹೇಗೆ ಹೆಣ್ಮಕ್ಳ ಬಗ್ಗೆ ಯೋಚನೆ ಮಾಡ್ತಿದ್ರು ಅನ್ನೋದು ಗೊತ್ತಾಗುತ್ತೆ. ಇದೆಲ್ಲದಕ್ಕೆ ಕಿರೀಟಪ್ರಾಯವಾಗಿ 1938ನೇ ಇಸ್ವಿಲಿ ಅವರು ಮುಂಬೈ ಅಸೆಂಬ್ಲಿಯಲ್ಲಿ ಹೆಣ್ಮಕ್ಳಿಗೆಲ್ಲ ಅಥವಾ ಭಾರತ ದೇಶದ ಮಹಿಳೆಯರಿಗೆ, ಇದು ಕೇವಲ ದಲಿತ ಸಮುದಾಯಕ್ಕೆ ಅಂತ ಅಲ್ಲ ಅವ್ರು ಕೇಳಿದ್ದು, ಭಾರತ ದೇಶದ ಮಹಿಳೆಯರಿಗೆ ಕುಟುಂಬ ಯೋಜನೆ ಅವಶ್ಯಕತೆ ಇದೆ. ಈ ದೇಶದ ಹೆಣ್ಮಕ್ಳು ಒಂದಾದ್ಮೇಲೆ ಒಂದು ಮಕ್ಕಳನ್ನ ಹೊತ್ತು ತೊಳೆದು ಬಳದು ಅದರಲ್ಲೇ ತಮ್ಮ ಜೀವನನ ಸವಿಸ್ತಾ ಇದ್ದಾರೆ. ಅವರ ನಿಜವಾದ ಕೆಪಾಸಿಟಿ ಏನಿದೆಯೋ ಅದನ್ನ ಈ ಸಮಾಜ ಬಳಸ್ಕೊಳಕ್ ಆಗ್ತಾ ಇಲ್ಲ. ಹಾಗಾಗಿ ಜನಸಂಖ್ಯಾ ಸ್ಫೋಟದಿಂದ ತತ್ತರಿಸಿರುವಂತಹ ಈ ದೇಶದಲ್ಲಿ ಹೆಣ್ಣಿಗೆ ನಿಜವಾದ ಶಕ್ತಿಯ ಅರಿವು ಆಗ್ಬೇಕು ಅಂತಂದ್ರೆ ಫ್ಯಾಮಿಲಿ ಪ್ಲಾನಿಂಗ್ ಬರಬೇಕು ಅಂತ ಮೊದಲು ಹೇಳಿದಂತ ಮನುಷ್ಯ ಅಂಬೇಡ್ಕರ್ 1938ನೇ ಇಸ್ವಿಲಿ. ಇವತ್ತಿಗೂ ಕೂಡ ನಾನು ಡಾಕ್ಟರ್ ಆಗಿರೋದ್ರಿಂದ, ಅದರಲ್ಲೂ ಗ್ರಾಮೀಣ ಪ್ರದೇಶದಲ್ಲಿ ವೈದ್ಯಾಗಿ ಕೆಲಸ ಮಾಡ್ತಿರೋದ್ರಿಂದ ಗಂಡಸರಿಗೆ ಅವರ ಮನೆಯ ಹೆಣ್ಮಕ್ಳಿಗೆ ಸೊಸೆ ಇರ್ಬೋದು, ಹೆಂಡತಿ ಇರ್ಬೋದು ಅಥವಾ ಮಗಳಿರ್ಬೋದು, ಫ್ಯಾಮಿಲಿ ಪ್ಲಾನಿಂಗ್ ಮಾಡಿಸಿ ಅವ್ರು ಆರಾಮ್ಸೆ ಇರಲಿ, ಮುಟ್ಟು ನಿಲ್ಲೋ ತನಕ ಅನ್ನೋದನ್ನ ಒಪ್ಪಿಸ್ಲಿಕ್ಕೆ ನಾವು ನಮ್ಮ ಬುದ್ಧಿಯೆಲ್ಲ ಖರ್ಚು ಮಾಡಬೇಕು. ಹಾಗಿರುವಾಗ ಅಂಬೇಡ್ಕರ್ ಅವ್ರ ಹೆಂಡತಿನೂ ಕೂಡ ಸ್ವತಃ ಮೇಲೆ ಮಕ್ಕಳನ್ನ ಹೆತ್ತು ದುರ್ಬಲರಾಗಿರ್ತಾರೆ. ಅಂಬೇಡ್ಕರ್ ಫ್ಯಾಮಿಲಿ ಪ್ಲಾನಿಂಗ್ ಅವಶ್ಯ ಇದೆ ಅಂತ 1938ರಲ್ಲೇ ಯೋಚನೆ ಮಾಡಿದ್ರಲ್ಲ, ಇದು ನಿಜವಾದ ದೂರದರ್ಶಿತ್ವ ಅಂತ ನಾನು ಭಾವಿಸ್ತೀನಿ. ಇದೇ ಮುಂದುವರೆದು 1942ರಲ್ಲಿ ಅವರು ಡೆಲ್ಲಿ ಗವರ್ಮೆಂಟ್ ಅಲ್ಲಿ ಲೇಬರ್ ಮಿನಿಸ್ಟರ್ ಆದವಾಗ ಮೊದಲ ಬಾರಿಗೆ ಹೆಣ್ಮಕ್ಳಿಗೆ ಹೆರಿಗೆ ಭತ್ಯೆನ ಕೊಡಿಸ್ತಾರೆ. ಹೆರಿಗೆ ಭತ್ಯೆ ಅಂದ್ರೆ ರಜನೂ ಕೊಟ್ಟು ಸಂಬಳನೂ ಕೊಟ್ಟು ನಿನ್ನ ಮಗುನ ನೋಡ್ಕೊಂಡು ಮತ್ತೆ ವಾಪಸ್ ಬಾ ಕೆಲಸಕ್ಕೆ ಅಂತ ಕೆಲಸದ ಶ್ಯೂರಿಟಿ ಕೂಡ ಕೊಡೋದು. ಉದ್ಯೋಗ ಭದ್ರತೆನೂ ಇದೆ, ಸಂಬಳನೂ ಇದೆ, ರಜನೂ ಇದೆ. ಇದನ್ನೆಲ್ಲ 42ನೇ ಇಸ್ವಿಯಲ್ಲಿ ಅಂಬೇಡ್ಕರ್ ಡೆಲ್ಲಿ ಗವರ್ಮೆಂಟ್ ಅಲ್ಲಿ ಇರುವಾಗಲೇ ಕೊಟ್ಟಿರೋದ್ರಿಂದ ನಿಜವಾದ ಮಹಿಳಾ ಸ್ನೇಹಿ ಕ್ರಮವನ್ನ ಈ ದೇಶದಲ್ಲಿ ಕೈಗೊಂಡ ರಾಜಕಾರಣಿ, ಸಾಮಾಜಿಕ ಸುಧಾರಣಕಾರ, ಕ್ರಾಂತಿಕಾರ ಅಂತಂದ್ರೆ ಅಂಬೇಡ್ಕರ್ ಅಂತ ನಾವು ನಿರ್ಭೀತಿಯಿಂದ ಹೇಳ್ಬೋದು. ಇವತ್ತಿಗೂ ಕೂಡ ಇದನ್ನ ಪ್ರೈವೇಟ್ ಫರ್ಮ್ಗಳಲ್ಲಿ ಕೆಲಸ ಮಾಡಿರೋರು ನೀವು ಅನುಭವಿಸ್ತಾ ಇರ್ತೀರ. ಹೆಣ್ಮಕ್ಳನ್ನ ಒಂದೇ ಸಲ ಕೆಲಸಕ್ಕೆ ತಗೊಳ್ಳಲ್ಲ. ಯಾಕೆ ಅಂತಂದ್ರೆ ಅವ್ರು ಪದೇ ರಜಾ ಹಾಕ್ತಾರೆ. ಮ್ಯಾಟರ್ನಿಟಿ ಲೀವ್ ಅಂತ 4.5 ತಿಂಗಳು ಕೊಡಬೇಕು, ಇವಾಗ 6 ತಿಂಗಳಾಗಿದೆ. ಆಮೇಲೆ ಮಗುಗೆ ಆರಾಮಿಲ್ಲ ಅಂತ ಮತ್ತೆ ಲೀವ್ ಎಕ್ಸ್ಟೆಂಡ್ ಮಾಡ್ತಾ ಇರ್ತಾರೆ. ಅತ್ತೆ ಮಾವಂಗ ಆರಾಮಿಲ್ಲ ಅಂತ ಲೀವ್ ಹಾಕ್ತಾರೆ, ಮಗುನ ಅಡ್ಮಿಟ್ ಮಾಡಿದೆ ಅಂತ ಹಾಕ್ತಾರೆ, ಗಂಡ ಕಾಲ್ ಮುರ್ಕಂಡ ಸೊಂಟ ಮುರ್ಕಂಡ ಅಂತ ಹಾಕ್ತಾರೆ, ಪದೇ ರಜಾ ಹಾಕ್ತಾ ಇರ್ತಾರೆ. ಹಾಗಾಗಿ ಹೆಣ್ಮಕ್ಳು ಕೆಲಸಕ್ಕಿದ್ರೆ ಬರೀ ಸಮಸ್ಯೆ ಬೇಡ ಅವರು ಅಂತ ಕಡಿಮೆ ಸಂಖ್ಯೆಯಲ್ಲಿ ಹೆಣ್ಮಕ್ಳನ್ನ ತಗೊಳ್ತಾರೆ. ಇದಕ್ಕೆ ಅಂಬೇಡ್ಕರ್ ಅವರ ಅವತ್ತಿನ ಚಿಂತನೆಗಳು ಉತ್ತರ ಕೊಟ್ಟಿದೆ. ಅಂಬೇಡ್ಕರ್ ಏನ್ ಹೇಳಿದ್ರು 1942ನಲ್ಲಿ ಅಂದ್ರೆ, ಹೆಣ್ಣಿಗೆ ಅವರು ರಜಾ ಕೊಡಬೇಕು ಹೆರಿಗೆ ಬತ್ತಿ ಅಂತ ಅವಾಗ ತುಂಬಾ ಅಪೋಸಿಷನ್ ಬಂತದಕ್ಕೆ. ಅವಾಗ ಅಂಬೇಡ್ಕರ್ ಏನ್ ಹೇಳಿದ್ರು ಅಂತಂದ್ರೆ, ಈ ಹೆಣ್ಣು ತನ್ನ ಇಡೀ ದೇಹವನ್ನ ಒಂದು ಸಾವಿಗೆ ಒಡ್ಕೊಳ್ಳೋದ್ರ ಮೂಲಕ ಮಗುನ ಹೆತ್ತು ಈ ಮಾನವ ಸಂತತಿನ ಉಳಿಸ್ತಾ ಇದ್ದಾಳೆ. ಅವಳಿಗೆ ನಾವು ತೋರಿಸುವ ಋಣಭಾರ ಏನಪ್ಪಾ ಅಂತಂದ್ರೆ, ನೀನ್ 3 ತಿಂಗಳು ಬಿಟ್ಟು ಬಾರಮ್ಮ ತಾಯಿ, ನಿನಗೆ ಸಂಬಳನೂ ಕೊಡ್ತೀವಿ, ರಜನೂ ಕೊಡ್ತೀವಿ, ಆಮೇಲೆ ಕೆಲಸನೂ ಕೊಡ್ತೀವಿ. ಹಿಂಗೆ ಹೇಳುವ ಮೂಲಕ ಸಮಾಜ ತನ್ನ ಋಣಭಾರವನ್ನ ತೀರಿಸ್ಕೊಳ್ಬೇಕು. ಇದು ಸರ್ಕಾರಕ್ಕೆ ಆರ್ಥಿಕವಾಗಿ ಹೊರೆ ಅಂತ ಅನ್ಸಿದ್ರೂ ಪರವಾಗಿಲ್ಲ, ನೀವು ಅದನ್ನ ಬೇರೆ ಇನ್ಯಾವುದಾದ್ರೂ ಹೆಡ್ಡಿಂದ ನೀವು ಅದನ್ನ ಪೂರೈಸ್ಕೊಳ್ಳಿ, ಆದ್ರೆ ಹೆರಿಗೆ ಬತ್ತಿಯನ್ನ ಕೊಡ್ಲೇಬೇಕು ಅಂತ ಹೇಳಿದ್ರು. ನೀವೆಲ್ಲ ಗಮನಿಸಿರ್ತೀರಾ, ಹೋದ ವರ್ಷನೋ ಅಥವಾ ಅದ್ರ ಹಿಂದಿನ ವರ್ಷನೋ ಮೈಕ್ರೋಸಾಫ್ಟ್ ಸಿಇಒ ಸತ್ಯ ನಾದೆಲ್ಲ ಅವನ್ ಸಿಇಒ ಆದವಾಗ ಒಂದಷ್ಟು ಜನ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅವನ ಜೊತೆ ಮಾತುಕತೆ ಆಡ್ತಾ ಇರ್ತಾರೆ. ಅವಾಗ ಮಾರಿಯಾ ಕ್ಲೇವ್ ಅಂತ ಅವಳು, ಶಿ ಇಸ್ ಒನ್ ಆಫ್ ದ ಡೈರೆಕ್ಟರ್. ಅವಳು ಏನ್ ಕೇಳ್ತಾಳೆ, ಎಲ್ಲರೂ ಪ್ರಶ್ನೆ ಕೇಳ್ಬೋದು ಸತ್ಯ ಜೊತೆಗೆ. ಅವಳು ಏನ್ ಕೇಳ್ತಾಳೆ, ತುಂಬಾ ಜನ ಹೆಣ್ಮಕ್ಳು ಒಂದು ಪ್ರಶ್ನೆನ ಹೆಂಗೆ ಕೇಳೋದು ಅಂತ ಹಿಂಜರಿಕೊಳ್ತಾ ಇರ್ತಾರೆ. ನಮ್ಗೆ ಸ್ಯಾಲ್ರಿ ಯಾಕೆ ಕಡಿಮೆ, ನಮ್ಗೆ ಪ್ರಮೋಷನ್ ಎಲ್ಲ ಯಾಕೆ ಕಡಿಮೆ, ಇದನ್ನೆಲ್ಲ ಅವ್ರು ಹೆಂಗೆ ಕೇಳೋದು, ಇನ್ನೊಂದು ಸ್ವಲ್ಪ ಹೆಚ್ಚು ಮಾಡ್ರಿ ಸಂಬಳ ಅಂತ ಹೆಂಗೆ ಕೇಳೋದು ಅಂತ ತುಂಬಾ ಹಿಂಜರಿಕೊಳ್ತಾ ಇದ್ದಾರೆ. ಅವ್ರಿಗೆ ನಿಮ್ ಉತ್ತರ ಏನು ಅಂತ ಕೇಳಿದವಾಗ ಈ ಮಹಾನ್ ಭಾರತ ದೇಶದ ಪ್ರಾಡಕ್ಟ್ ಆಗಿರುವಂತಹ ಸತ್ಯನಾದೆಲ್ಲ ಏನ್ ಹೇಳ್ಬೇಕು, ಆತ ಕರ್ಮ ಸಿದ್ಧಾಂತವನ್ನ ಬೋಧಿಸ್ದ. ನೀವು
ಏನಪ್ಪಾ ಸಂಬಳದ ಬಗ್ಗೆ, ಬಡ್ತಿ ಬಗ್ಗೆ ಅಥವಾ ನಿಮ್ಗೆ ಕೊಡುವ ಹೆಚ್ಚಿನ ಸ್ಥಾನದ ಬಗ್ಗೆ ಯೋಚನೆ ಮಾಡಬೇಡಿ. ನಿಮ್ಮ ಕೆಲಸ ನೀವು ಮಾಡ್ತಾ ಹೋಗಿ. ನೀವು ಒಳ್ಳೆ ಕೆಲಸ ಮಾಡಿದ್ರೆ ಅವೆಲ್ಲ ತಂತಾನೆ ಹುಡುಕೊಂಬರುತ್ತೆ ನಿಮ್ಮನ್ನ ಅಂತ ಹೇಳ್ದೆ. ಆದ್ರೆ ಇದೇ ಮಾರಿಯಾ ಕ್ಲೇವ್ ಜೊತೆಗೆ ಶೆರಿಲ್ ಸ್ಯಾಂಡ್ಬರ್ಗ್ ಅಂತ, ಅವಳು ಚೀಫ್ ಸಿಒಒ, ಅವಳು ಫೇಸ್ಬುಕ್ಕಿನ ಸಿಒಒ. ಅವಳು 2 ವರ್ಷ ಅಧ್ಯಯನ ಮಾಡಿ ಒಂದು ಪುಸ್ತಕನ ಬರೆದಿದ್ಲು. ಅವಳು ಹೇಳುವ ಪ್ರಕಾರ ಟಾಪ್ ಮೋಸ್ಟ್ ಖಾಸಗಿ ಕಂಪನಿಗಳಲ್ಲೂ ಹೆಣ್ಮಕ್ಳಿಗೆ ಕೊಡುವಂತಹ ಸಂಬಳ 24% ಕಡಿಮೆ, ಇನ್ಕ್ಲೂಡಿಂಗ್ ಮಾರಿಯಾ ಕ್ಲೇವ್. ಅಷ್ಟೇ ಕೆಲಸ ಮಾಡಿದ್ರು ಒಬ್ಬ ಸಿಇಒ ಗೆ ಕೊಡುವ ಮೇಲ್ ಅಂಡ್ ಫೀಮೇಲ್